ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸಗರನ ಆಜ್ಞೆಯಂತೆ ಅಂಶುಮಂತನು ರಸಾತಲಕ್ಕೆ ಹೋಗಿ ಕುದುರೆಯನ್ನು ತಂದುದು, ಮಕ್ಕಳ ನಿಧನ ವಾರ್ತೆಯನ್ನು ತಿಳಿದು ಸಗರನು ಶೋಕಾಕುಲನಾಗಿ ಯಜ್ಞವನ್ನು ಪೂರ್ಣ ಮಾಡಿದುದು ಎಂಬ 41ನೆಯ ಸರ್ಗಕ್ಕೆ ಸ್ವಾಗತ. ಪುತ್ರಾಂಶ್ಚಿರಗತಾನ್ ಜ್ಞಾತ್ವಾ ಸಗರೋ ರಘುನಂದನ ನಪ್ತಾರಮಬ್ರವೀದ್ರಾಜ ದೀಪ್ಯಮಾನಂ ಸ್ವತೇಜಸ. ರಘುನಂದನನೇ, ಇತ್ತಲಾಗಿ ಬಹಳ ದಿನಗಳು ಕಳೆದರೂ ತನ್ನ ಮಕ್ಕಳು ಬರದಿರುವುದನ್ನು ತಿಳಿದು ಸಗರನು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಮೊಮ್ಮಗನಾದ ಅಂಶುಮಂತನಿಗೆ ಹೇಳಿದನು. ಅಂಶುಮಂತ, ನೀನು ವಿದ್ಯಾ ಸಂಪನ್ನನು, ಶೂರನು, ನಮ್ಮ ಪೂರ್ವಜರಂತೆ ಅಮಿತವಾದ ತೇಜಸ್ವಿಯೂ ಆಗಿರುವೆ. ನೀನೀಗಲೇ ಹೊರಟು ನಿನ್ನ ಚಿಕ್ಕಪ್ಪಂದಿರು ಏನಾದರೂ, ಎಲ್ಲಿಗೆ ಹೋದರು, ಕುದುರೆಯು ಎಲ್ಲಿದೆ, ಅಶ್ವಾಪಹಾರಕನು ಯಾರು, ಇವೆಲ್ಲವನ್ನೂ ತಿಳಿದು ಬಾ. ಮಗು, ನೀನು ನಿನ್ನ ಚಿಕ್ಕಪ್ಪಂದಿರನ್ನು ಹುಡುಕಲು ಪಾತಾಳ ಲೋಕಕ್ಕೆ ಹೋಗಬೇಕಾಗಿದೆ. ಏಕೆಂದರೆ ಪೃಥ್ವಿಯ ಯಾವ ಕಡೆಗಳಲ್ಲಿಯೂ ಅಶ್ವಮೇಧಾಶ್ವವು ಸಿಕ್ಕಲಿಲ್ಲವೆಂದು ಹೇಳಿ ಭೂಮಿಯನ್ನು ಸೀಳಿಯಾದರೂ ಅಶ್ವಮೇಧಾಶ್ವವನ್ನು ಹುಡುಕಿ ತನ್ನಿರೆಂದು ನಾನು ಅವರಿಗೆ ಆಜ್ಞಾಪಿಸಿದ್ದೆನು. ಆದುದರಿಂದ ಅವರು ಭೂಮಿಯನ್ನಗೆದು ಪಾತಾಳಕ್ಕೆ ಹೋಗಿರಬಹುದು. ಭೂಮಿಯ ಒಳಭಾಗದಲ್ಲಿ ಮಹಾವೀರ್ಯ ಮಹಾಸತ್ವಗಳಿಂದ ಕೂಡಿರುವ ಅನೇಕ ಪ್ರಾಣಿ ವಿಶೇಷಗಳಿವೆ. ಅವುಗಳನ್ನು ಧ್ವಂಸ ಮಾಡುವ ಸಲುವಾಗಿ ಕತ್ತಿಯನ್ನು ಮತ್ತು ಧನುರ್ಬಾಣಗಳನ್ನು ತೆಗೆದುಕೊಂಡು ಹೋಗು. ಪೂಜಾರ್ಹರಾದವರನ್ನು ಪೂಜಿಸಿ ಅಭಿವಾದನ ಮಾಡಿ ಅಶ್ವಾಪಹರಣಕ್ಕೆ ವಿಘ್ನ ಮಾಡಲು ಬಂದವರನ್ನು ಸಂಹರಿಸಿ ಸಿದ್ಧಾರ್ಥನಾಗಿ ಅಶ್ವಸಮೇತನಾಗಿ ಹಿಂದಿರುಗು. ನಾನು ಆರಂಭಿಸಿರುವ ಈ ಯಜ್ಞವನ್ನು ಪೂರ್ಣಗೊಳಿಸು. ರಾಘವ, ಮಹಾತ್ಮನಾದ ಸಗರನು ಅಂಶುಮಂತನಿಗೆ ಹೀಗೆ ಎಲ್ಲ ವಿಷಯಗಳನ್ನು ಹೇಳಿದ ನಂತರ ಶೀಘ್ರಗಾಮಿಯಾದ ಅಂಶುಮಂತನು ಸಗರನ ನಿರ್ದೇಶದಂತೆ ಖಡ್ಗವನ್ನು ಧನುರ್ಬಾಣಗಳನ್ನು ತೆಗೆದುಕೊಂಡು ಅಶ್ವಾಹರಣಕ್ಕಾಗಿ ಹೊರಟನು. ರಾಜನ ಅಪ್ಪಣೆಯಂತೆ ಅಂಶುಮಂತನು ಮಹಾತ್ಮರಾದ ತನ್ನ ಪಿತೃಗಳಿಂದ ಅಗೆಯಲ್ಪಟ್ಟಿದ್ದ ಮಾರ್ಗದ ಮೂಲಕವಾಗಿ ಭೂಮಿಯ ಕೆಳಕ್ಕೆ ಹೋದನು. ಸಗರನ ಮಕ್ಕಳು ಭೂಮಿಯನ್ನು ಅಗೆಯುತ್ತಿದ್ದಾಗ ಸಂದರ್ಶಿಸಿದ್ದಂತೆಯೇ ದೇವದಾನವ ರಾಕ್ಷಸರಿಂದಲೂ ಪಿಶಾಚ ಪತಗ ಸರ್ಪಗಳಿಂದಲೂ ಪೂಜಿಸಲ್ಪಡುವ ವಿರೂಪಾಕ್ಷವೆಂಬ ದಿಗ್ಗಜವನ್ನು ಅದೇ ಮಾರ್ಗವಾಗಿ ಹೊರಟ ತೇಜಸ್ವಿಯಾದ ಅಂಶುಮಂತನು ಕಂಡನು. ದಿಗ್ಗಜಕ್ಕೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅದರ ಕುಶಲವನ್ನು ಕೇಳಿ ತನ್ನ ಪಿತೃಗಳ ವಿಷಯವಾಗಿಯೂ ಮತ್ತು ಅಶ್ವಾಪಹಾರಕನ ವಿಷಯವಾಗಿಯೂ ಪ್ರಶ್ನಿಸಿದನು. ಮಹಾಮತಿಯಾದ ವಿರೂಪಾಕ್ಷ ದಿಗ್ಗಜವು ಅಂಶುಮಂತನಿಗೆ ಉತ್ತರಿಸಿತು. ಅಸಮಂಜ ಪುತ್ರ, ನೀನು ಕೃತಾರ್ಥನಾಗಿ ಅತ್ಯಲ್ಪ ಕಾಲದಲ್ಲಿಯೇ ಕುದುರೆಯೊಡನೆ ನಿನ್ನ ತಾತನನ್ನು ಅಂದರೆ ಸಗರನನ್ನು ಸೇರಲಿರುವೆ. ವಿರೂಪಾಕ್ಷ ದಿಗ್ಗಜದ ಮಾತನ್ನು ಕೇಳಿ ಅಂಶುಮಂತನು ಅಲ್ಲಿಂದ ಮುಂದೆ ಅದೇ ಮಾರ್ಗದಲ್ಲಿ ನಡೆದು ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ದಿಗ್ಗಜಗಳಾದ ಮಹಾಪದ್ಮ, ಸೌಮನಸ, ಭದ್ರಗಳೆಂಬ ಆನೆಗಳನ್ನು ಯಥಾಕ್ರಮವಾಗಿ ಸಂದರ್ಶಿಸಿ ಪೂಜಿಸಿ ಹಿಂದೆ ವಿರೂಪಾಕ್ಷ ದಿಗ್ಗಜವನ್ನು ಕೇಳಿದಂತೆಯೇ ಅವುಗಳನ್ನು ಪ್ರಶ್ನಿಸಿದನು. ನನ್ನ ಪಿತೃಗಳೆಲ್ಲಿರುವರು? ಅಶ್ವವೆಲ್ಲಿರುವುದು? ಅಶ್ವಾಪಹಾರಕನು ಎಲ್ಲಿರುವನು? ದಯೆಯಿಟ್ಟು ತಿಳಿಸಿರಿ. ಮಾತಿನಿಂದಲೇ ಹೃದಯದ ಇಂಗಿತವನ್ನು ತಿಳಿಯಲು ಸಾಮರ್ಥ್ಯವುಳ್ಳ ಮತ್ತು ಯಾರೊಡನೆ ಹೇಗೆ ಮಾತಾಡಬೇಕು ಎಂಬುದರಲ್ಲಿ ವಿಶೇಷ ಪ್ರಾವೀಣ್ಯವುಳ್ಳ ದಿಗ್ಗಜಗಳಿಂದ ಅಂಶುಮಂತನು ಸಮ್ಮಾನಿತನಾದನು. ವಿರೂಪಾಕ್ಷ ದಿಗ್ಗಜವು ಹೇಳಿದಂತೆಯೇ ಅವುಗಳು ಅಶ್ವಸಮೇತನಾಗಿ ನಿನ್ನ ಪಿತಾಮಹನ ಸಮೀಪಕ್ಕೆ ಅತ್ಯಲ್ಪ ಕಾಲದಲ್ಲಿಯೇ ಹೋಗಲಿರುವೆ ಎಂದು ಉತ್ತರಿಸಿದವು. ದಿಗ್ಗಜಗಳು ಹೇಳಿದ ಆ ಮಾತುಗಳನ್ನು ಕೇಳಿ ಶೀಘ್ರಗಾಮಿಯಾದ ಅಂಶುಮಂತನು ಈಶಾನ್ಯ ದಿಕ್ಕಿನೆಡೆಗೆ ಹೊರಟು ಅತ್ಯಲ್ಪ ಕಾಲದಲ್ಲಿಯೇ ತನ್ನ ಚಿಕ್ಕಪ್ಪಂದಿರು ಭಸ್ಮೀಭೂತರಾಗಿ ಬಿದ್ದಿದ್ದ ಸ್ಥಳಕ್ಕೆ ಧಾವಿಸಿದನು. ಅಲ್ಲಿ ಅವನು ಪರ್ವತೋಪಮವಾಗಿ ಬಿದ್ದಿದ್ದ ಭಸ್ಮರಾಶಿಯನ್ನು ಕಂಡು ದುಃಖಿತನಾದನು. ಆ ಭಸ್ಮರಾಶಿಯು ತನ್ನ ಪಿತೃಗಳದೇ ಎಂದು ಅವರೆಲ್ಲರೂ ಕಪಿಲ ಮಹರ್ಷಿಗಳಿಂದ ದಹಿಸಲ್ಪಟ್ಟಿರುವರೆಂದು ತಿಳಿದ ನಂತರ ಅವನ ದುಃಖವು ಮತ್ತಷ್ಟು ಉಲ್ಬಣಿಸಿತು. ಚಿಕ್ಕಪ್ಪಂದಿರನ್ನು ನೆನೆಯುತ್ತಾ ಗಟ್ಟಿಯಾಗಿ ಅಳತೊಡಗಿದನು. ದಾರುಣವಾದ ದುಃಖದಿಂದ ಶೋಕಿಸುತ್ತಿದ್ದ ಅಂಶುಮಂತನು ಅದೇ ಸಮಯದಲ್ಲಿ ತನಗೆ ಸ್ವಲ್ಪ ದೂರದಲ್ಲಿ ಅತ್ತಲಿತ್ತ ಸಂಚರಿಸುತ್ತಿದ್ದ ಅಶ್ವಮೇಧಾಶ್ವವನ್ನು ಕಂಡನು. ಅನಂತರ ಅಂಶುಮಂತನು ತನ್ನ ಪಿತೃಗಳಿಗೆ ಸಲಿಲ ಕ್ರಿಯೆಗಳನ್ನು ಅಂದರೆ ಚಿತಾಭಸ್ಮವನ್ನು ನೀರಿನಲ್ಲಿ ಕದಡುವುದು, ಈ ಸಲಿಲ ಕ್ರಿಯೆಗಳನ್ನು ಮಾಡಬೇಕೆಂದು ಬಯಸಿ ನೀರನ್ನು ಅರೆಸಿಕೊಂಡು ಬಹಳ ದೂರದವರೆಗೆ ನಡೆದನು. ಜಲಾಶಯವನ್ನು ಕಾಣದೆ ಅಂಶುಮಂತನು ಸುತ್ತಲೂ ನೋಡಿದನು.
ಬಹಳ ದೂರದ ವಸ್ತುವನ್ನು ನೋಡಲು ಸಮರ್ಥವಾದ ತನ್ನ ದೃಷ್ಟಿಯನ್ನು ಪ್ರಸರಿಸಿ ತನ್ನ ಚಿಕ್ಕಪ್ಪಂದಿರ ಸೋದರ ಮಾವನು ವಾಯುವೇಗವುಳ್ಳವನು ಪಕ್ಷಿಗಳಿಗೊಡೆಯನು ಆದ ಗರುಡನನ್ನು ಕಂಡನು. ಮಹಾಬಲನಾದ ಗರುಡನು ಕ್ಷಣ ಮಾತ್ರದಲ್ಲಿ ಅಂಶುಮಂತನ ಸಮೀಪಕ್ಕೆ ಬಂದು ಹೇಳಿದನು, ಅಂಶುಮಂತ, ಇವರ ವಧೆಗಾಗಿ ನೀನು ದುಃಖಿಸುವ ಕಾರಣವಿಲ್ಲ. ಇವರ ವಧೆಯು ಲೋಕಹಿತಕ್ಕಾಗಿಯೇ ನಡೆದಿದೆ. ಪ್ರಾಜ್ಞನೆ, ಅಪ್ರಮೇಯನಾದ ಕಪಿಲ ಮಹರ್ಷಿಯಿಂದ ಭಸ್ಮೀಭೂತರಾದ ಮಹಾಬಲಿಷ್ಠರಾದ ಇವರಿಗೆ ಧರ್ಮಸೂಕ್ಷ್ಮವನ್ನು ತಿಳಿದಿರುವ ನೀನು ಈಗ ಭೂಮಿಯಲ್ಲಿ ದೊರೆಯುವ ಯಾವ ಜಲಾಶಯದಿಂದಲೂ ಸಲಿಲ ಕ್ರಿಯೆಯನ್ನು ಮಾಡಬಾರದು. ಹಿಮವಂತನ ಹಿರಿಯ ಮಗಳಾದ ತ್ರಿಲೋಕಪಾವನಿಯಾದ ಗಂಗಾದೇವಿಯಿದ್ದಾಳೆ. ಅವಳ ಪವಿತ್ರೋದಕದಲ್ಲಿ ನೀನು ಇವರ ಸಲಿಲ ಕ್ರಿಯೆಯನ್ನು ಮಾಡು. ಬ್ರಾಹ್ಮಣನಿಂದ ಭಸ್ಮರಾಶಿಯಾಗಿ ಮಾಡಲ್ಪಟ್ಟ ಇವರನ್ನು ಲೋಕಪಾವನಿಯಾದ ಗಂಗೆಯು ತನ್ನ ಪವಿತ್ರೋದಕದಿಂದ ಮುಳುಗಿಸಿದಾಗ ಇವರ ಪಾಪವು ಪರಿಹಾರವಾಗಿ ಇವರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಈಗ ನೀನು ಇಲ್ಲಿರುವ ಅಶ್ವಮೇಧಾಶ್ವವನ್ನು ತೆಗೆದುಕೊಂಡು ಹೋಗು. ಸಗರನು ಆರಂಭಿಸಿರುವ ಯಜ್ಞವು ಪೂರ್ಣವಾಗಲಿ. ಗರುಡನ ಈ ಮಾತುಗಳನ್ನು ಕೇಳಿ ಮಹಾಪರಾಕ್ರಮಿಯಾದ ಅಂಶುಮಂತನು ಅಶ್ವಮೇಧಾಶ್ವವನ್ನು ಕರೆದುಕೊಂಡು ಬಹುಶೀಘ್ರವಾಗಿ ರಾಜಧಾನಿಗೆ ಹಿಂದಿರುಗಿದನು. ಯಜ್ಞದೀಕ್ಷಿತನಾದ ಪಿತಾಮಹನಾದ ಸಗರನನ್ನು ಸಂದರ್ಶಿಸಿ ತನ್ನ ಪ್ರಯಾಣ ಕಥೆಗಳೆಲ್ಲವನ್ನು ಯಥಾವತ್ತಾಗಿ ತಿಳಿಸಿದುದಲ್ಲದೆ ಸುಪರ್ಣನು ಹೇಳಿದ ಮಾತುಗಳನ್ನು, ಅಂದರೆ ಗರುಡನು ಹೇಳಿದ ಮಾತುಗಳನ್ನು ಯಥಾಶ್ರುತವಾಗಿ ಹೇಳಿದನು. ಸಗರನು ಅತಿ ಘೋರವಾದ ಸಹಿಸಲಶಕ್ಯವಾದ ಪುತ್ರರ ವಿನಾಶ ವಾರ್ತೆಯನ್ನು ಅಂಶುಮಂತನಿಂದ ಕೇಳಿ ಆರಂಭಿಸಿದ ಯಜ್ಞವನ್ನು ಕಲ್ಪೋಕ್ತ ಪ್ರಕಾರವಾಗಿಯೂ ವಿದ್ಯುಕ್ತವಾಗಿಯೂ ಮುಗಿಸಿ ಪಟ್ಟಣ ಪ್ರವೇಶ ಮಾಡಿದನು. ತನ್ನ ಮಕ್ಕಳ ಸಲಿಲ ಕ್ರಿಯೆಗಾಗಿ ಸ್ವರ್ಗಲೋಕದಲ್ಲಿದ್ದ ಗಂಗಾದೇವಿಯನ್ನು ಭೂಮಿಗೆ ಕರೆತರುವ ಉಪಾಯವು ಎಷ್ಟು ಕಾಲ ಯೋಚಿಸಿದರೂ ರಾಜನಿಗೆ ಹೊಳೆಯಲಿಲ್ಲ. ಗಂಗಾವತರಣದ ವಿಷಯವಾಗಿ ಎಷ್ಟು ಯೋಚಿಸಿದರೂ ಉಪಾಯವನ್ನು ತಿಳಿಯದೆ 30,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಸ್ವರ್ಗಕ್ಕೆ ತೆರಳಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 41ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.